ಮಾತ್ರ ಬೇರೆ ಬಂದ್ಬಿಡಿ. ಎಲ್ಲರದ್ದು ಇಲ್ಲೇ ಇರೋದಮ್ಮ. ಇವತ್ತು ಅಭಿಜಿಗೆ ಮದುವೆ ಮಾಡ್ಕೊಂಡು ಸಿನ್ಸ್ ಎಲೆಕ್ಷನ್ ಇರೋದ್ರಿಂದ ಇಟ್ ಇಸ್ ಅವರ್ ರೈಟ್. ಸೊ ಈಗ ವೋಟ್ ಮಾಡಕ್ ಬಂದಿದ್ದೀವಿ, ತುಂಬಾ ಖುಷಿ ಆಗುತ್ತೆ. ಓಕೆ, ಈಗ ಮದುವೆ ಆದಂತ ಇವತ್ತೇ ಅಲ್ಲ ಬೆಳಗ್ಗೆ ಮದುವೆ ಆಗಿದ್ದ? ಎಲ್ಲಿ? ನಾಗಮಂಗಲ ಮಠನ ಎಲ್ಲಿ? ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಅಂತ ಮದುವೆ ಆಗಿ ಇವತ್ತು ಫಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಆಗಿದ ತಕ್ಷಣ ಪೋಲಿಂಗ್ ಬೂತ್ಗೆ ಬಂದು ನಮ್ಮ ರೈಟ್ ನಾವು ಇಲ್ಲಿ ಪೋಲ್ ಮಾಡಬೇಕು ಅಂತ ಬಂದಿದ್ದೀವಿ. ತುಂಬ ಖುಷಿ ಆಗ್ತದೆ, ತುಂಬ ಹೆಮ್ಮೆ ಆಗ್ತದೆ. ನಮ್ಮ ಓಟು ಇವತ್ತು ನಮ್ಮ ಮದುವೆ ಅಲ್ಲೂ ಆದ್ರೂ ವೇಸ್ಟ್ ಆಗಿಲ್ಲ ಅಂತ ಒಂದು ಹೆಮ್ಮೆ ಆಗ್ತದೆ. ಯಾವ ಥರ ಫೀಲ್ ಆಗ್ತೈತೆ? ಎಲ್ಲ ವೇಸ್ಟ್ ಆಗ್ತದೆ. ಈಗ ತುಂಬ ಪ್ರೌಡಾಗಿ ಫೀಲ್ ಆಗ್ತದೆ. ಮತ್ತೆ ಒಂದು ಡೆವಲಪ್ಮೆಂಟ್ಗೆ ನಮ್ದು ಒಂದು ಭಾಗ ಇದೆ ಅಂತ ನಮಗೆ ತುಂಬ ಖುಷಿ ಆಗ್ತದೆ. ಅಲ್ಲ, ನಿಮ್ಮ ಮದುವೆ ಸ್ಥಳಕ್ಕೂ ಇಲ್ಲಿಕ್ಕೂ ತುಂಬಾ ಅಂತರ ಇದೆ. ಅಯ್ಯೋ ಬಿಡಪ್ಪ, ನಾವು ಓಟ್ ಹಾಕ್ಬೇಕು ಅಂತಾನೆ ಅಲ್ಲೆಲ್ಲ ಸ್ವಲ್ಪ ಕಾರ್ಯಗಳೆಲ್ಲ ಅರ್ಲಿಯಾಗಿ ಮುಗಿಸಿ ಪೂಜ್ಯ ಗುರುಜಿಗಳ ಆಶೀರ್ವಾದ ತಗೊಂಡು ಓಟ್ ಹಾಕ್ಬೇಕು ಅಂತಾನೆ ಬಂದ್ವಿ. ಮಾಡ್ಲೇಬೇಕಂತ ಅನಿಸ್ತಿದ್ದ? ಏನ್ ಅನಿಸ್ತು? ಕನೆಕ್ಷನ್ ಅದು 2 ನಿಮಿಷ ಬಾಕಿ ಇಲ್ಲ, ಕ್ಯೂರಿಯಸ್ ಜೊತೆಗೆ ಓಟ್ ನಾವು ಮಿಸ್ ಮಾಡ್ಕೊಬಾರ್ದು ಅಂತ ಒಂದು ಏನಿತ್ತು, ನಮ್ಮ ಪೂಜ್ಯ ಗುರುಗಳ ಆದೇಶ ಇವತ್ತು ಇಲ್ಲಿವರೆಗೂ ತರಿಸಿದೆ ಅಂತ. ಏನ್ ಹೇಳಿದ್ರು ಗುರುಜಿಗಳು? ಗುರುಜಿಗಳು ಏನ್ ಹೇಳಿದ್ರು ಅಂದ್ರೆ ಇಲ್ಲೆಲ್ಲ ಕಾರ್ಯಗಳೆಲ್ಲ ಬೇಗ ನಿಮ್ಗೆ ಎಷ್ಟು ಬೇಗ ಆಗುತ್ತೆ ಅದು ಬೇಗ ಮುಗಿಸ್ಕೊಂಡು ನೀವು ಓಟ್ ಅಂತ ನೀವು ಮಿಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಓಟ್ ಅಂತ ಮಿಸ್ ಮಾಡಿಲ್ಲ. ಎಲ್ಲ ನಾವು ನಮ್ಮ ಭಕ್ತಿ ಸಮೇತವಾಗಿ ಓಟ್ ಕ್ಯಾಚ್ ಮಾಡಿ. ಎಷ್ಟು ತರ ತುರಿಯಲ್ಲಿ ಬರ್ಬೇಕಾದ್ರೆ ಹೆಂಗೆ ಅನಿಸ್ತು? ಹೋಗಕ್ಕಾಗುತ್ತಾ ಅಲ್ಲಿ? ಹೋಗ ಈ ತರದೇನೆ ಇತ್ತ? ಹೋಗಕ್ಕಾಗುತ್ತಾ ಇಲ್ಲ ಅಂತ 99% ಇತ್ತು. ಬಟ್ ಗುರುಗಳ ಆಶೀರ್ವಾದ ಇದೆ ಅಂತ 100% ಗೊತ್ತಿತ್ತು. ಸೊ ಅದ್ರ ಬಂದೇ ಬರ್ತೀರಿ, ಓಟ್ ಕ್ಯಾಚ್ ಮಾಡೇ ಮಾಡ್ತೀರಿ ಅಂತ ನಮಗೆ ಇವತ್ತು ನಮಗೆ ಸಕ್ಸಸ್ ಆಗಿದೆ. ಈಗ 2 ನಿಮಿಷ ಇತ್ತು, 2 ನಿಮಿಷ ಅಂದ್ರೆ ಈಗ ನಿಮ್ಗೂ ಒತ್ತಡ ಇತ್ತು, ಬೇಗ ಬನ್ನಿ ಬೇಗ ಅನ್ನಿ ಅಂತ ಮನೆಯಿಂದ ಕರೀತಿದ್ರು. ಸೊ ಏನ್ ಅನಿಸ್ತು ಆ ಕ್ಷಣ? ಆಕ್ಚುಲಿ ಟೆನ್ಷನ್ ಇತ್ತು, ಬಟ್ ಇವಾಗ ಅನಿಸ್ತದೆ ವೆರಿ ಪ್ರೌಡ್ ಬಂದು ವೋಟ್ ಕಾಸ್ಟ್ ಮಾಡಿದ್ವಿ ಅಂತ. ಫ್ಯಾಮಿಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಬೇಗ ವೈಂಡ್ ಅಪ್ ಮಾಡಿ ನಮ್ಮ ಇವರು ತಗೊಂಬಂದ್ರು. ನಮ್ಮ ತಂದೆ ನಮ್ಮ ಮಾವ ಆಗಿರ್ಬೋದು, ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪೂಜಾ ಗುರುಜಿಗಳ ಆಶೀರ್ವಾದದಿಂದ ಇಷ್ಟು ಬಂದಿದ್ದೀನಿ, ತುಂಬ ಖುಷಿ ಇದೆ, ವೆರಿ ಪ್ರೌಡ್.